ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ವೈದ್ಯರು ಹಾಗೂ ಅಷ್ಟಾಂಗ ಯೋಗ ಗುರು. ಬೆಳಗ್ಗೆ ನಾವು ಒಂದು ವ್ಯಕ್ತಿಯ ಕುಂಡಲಿ ಮತ್ತು ಭವಿಷ್ಯವನ್ನು ಬರೆಯುವಾಗ ಒಬ್ಬರು ಹೆಣ್ಣು ಮಗಳು ಒಂದು ಪ್ರಶ್ನೆ ಕೇಳೋದು, ಗುರುಗಳೇ, ನಮಗೆ ಈ ಜೀವನದಲ್ಲಿ ನೋವುಗಳು, ದುಃಖಗಳು, ಮಗನಿಗೆ 40 ವರ್ಷ ಆಗಿದೆ, ಮದುವೆ ಆಗಿಲ್ಲ, ಮಗಳು ಮದುವೆ ಆಗಿ 2 ಮಕ್ಕಳಿದೆ, ಗಂಡ ಬಿಟ್ಟು ಹೋಗಿದ್ದಾನೆ, ತುಂಬ ನರಕವನ್ನು ಅನುಭವಿಸ್ತಿದ್ದಾಳೆ, ನಮ್ಮ ಯಜಮಾನರು ತೀರೋಗಿ 10 ವರ್ಷಗಳಾಯಿತು. ಸೊ ಯಾವುದೇ ಥರದಲ್ಲಿ ಇದ್ದಂತಹ ಕೆಲಸ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನಾನು ಜೀವನ ಮಾಡ್ತಿದ್ದೀನಿ. ಮಗನಿಗೆ ಒಳ್ಳೆಯ ಉದ್ಯೋಗ ಅಲ್ಲ. ಸೊ ಮನೆಯಲ್ಲಿ ತುಂಬ ಸಮಸ್ಯೆ, ಸ್ವಂತ ಮನೆ ಇಲ್ಲ, ಹಾಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗಿದೆ, ಯಾವುದು ಕೈಗೆ ಬಾಯಿಗೆ ಬರ್ತಾ ಇಲ್ಲ. ಸೊ ತುಂಬ ಜೀವನದಲ್ಲಿ ಸಫರ್ ಮಾಡಿದ್ದೀವಿ, ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ. ಸೊ ಇದಕ್ಕೆ ಮುಕ್ತಿ ಯಾವಾಗ ನನಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಅಂತ ಕೇಳಿದ್ರಿ. ಸೊ ಮಂಗಳಮ್ಮ ಅನ್ನೋರು ಪ್ರತಿದಿನ ಸಾವಿರಾರು ಜನ ಈ ಕುಂಡಲಿ ಮತ್ತು ಅವರ ಭವಿಷ್ಯದ ಬಗ್ಗೆ ಕೇಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡ್ತಿರ್ತಾರೆ. ಸೊ ಇವಾಗ ನಾನು ಈ ಮಂಗಳಮ್ಮನವರಿಗೆ ಒಂದು ಮಂಗಳಕರವಾದಂತಹ ಒಂದು ಸತ್ಯವನ್ನು ಹೇಳ್ಬಿಡೋಣ. ಪ್ರತಿಯೊಬ್ಬ ಮನುಷ್ಯನ ಈ ದೇಹ ಇದೆಯಲ್ಲ, ಇದು ಸ್ಥೂಲ ಶರೀರ. ಅಂದರೆ ಬ್ರಹ್ಮಾಂಡದಲ್ಲಿ ನೀವು ಏನು ನೋಡ್ತೀರೋ, ಅಂದರೆ ಮನುಷ್ಯನಿಂದ ಸೃಷ್ಟಿ ಆಗಿರುವಂತಹ ಎಲ್ಲ ವಸ್ತುಗಳು, ಪಂಚಭೂತಗಳಿಂದ ಸೃಷ್ಟಿ ಆಗಿರೋದನ್ನು ಬಿಟ್ಟು ಮ್ಯಾನ್ ಮ್ಯಾಡ್ ಅಂತ ಹೇಳ್ತೀವಲ್ಲ, ಮ್ಯಾಡ್ ಹುಚ್ಚ, ಈ ಹುಚ್ಚನ ಕೈನಲ್ಲಿ ಮೇಡ್ ಆಗಿರುತ್ತಲ್ಲ, ಸೃಷ್ಟಿ ಆಗಿರುತ್ತಲ್ಲ, ಮ್ಯಾನ್ ಮೇಡ್, ಈ ಸೃಷ್ಟಿ ಎಲ್ಲವೂ ಕೂಡ ಇನ್ಕ್ಲೂಡ್ ನಾನು, ನೀವು ಎಲ್ಲರೂ ಕೂಡ ಸ್ಥೂಲ ಶರೀರಿಗಳು. ಅಂದರೆ ಈ ಬ್ರಹ್ಮಾಂಡದಲ್ಲಿ ಒಟ್ಟು ಸೈನ್ಸ್ ಹೇಳೋ ಪ್ರಕಾರ 87 ಲಕ್ಷ ಜೀವ ಪ್ರಭೇದಗಳು ಅಂತ ಹೇಳಿರೋದು. ಈ 87 ಲಕ್ಷ ಜೀವ ಪ್ರಭೇದಗಳಲ್ಲಿ ಫಾರ್ ಎಕ್ಸಾಂಪಲ್ ಮನುಷ್ಯ ಒಂದು ಪ್ರಭೇದ. ಆದರೆ ಈ ಮನುಷ್ಯರಲ್ಲಿ ಎಷ್ಟು ಕೋಟಿ ಜನರಿದ್ದೀವಿ? ಆ ರೀತಿ ಲೆಕ್ಕ ಹಾಕೊಂಡ್ರೆ ಇದನ್ನು ನಮ್ಮ ವೈದಿಕ ಧರ್ಮ ಅಥವಾ ಮೂಲ ಧರ್ಮಗಳನ್ನು, ವೇದ ಪುರಾಣ ಉಪನಿಷತ್ತುಗಳ ಪ್ರಕಾರ 9 ಕೋಟಿ ಜೀವರಾಶಿಗಳಿದೆ ಅಂತ ಹೇಳ್ತಾರೆ. ಈ 9 ಕೋಟಿ ಜೀವರಾಶಿಗಳು ಕೂಡ ಸ್ಥೂಲ ಶರೀರಿಗಳು. ಸ್ಥೂಲ ಶರೀರ ಅಂದರೆ ಏನು? ಈ ದೇಹ ಯಾವಾಗ ಬೇಕಾದರೂ ಬಿದ್ದೋಗ್ಬೋದು, ಅಥವಾ ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ನಾಶ ಆಗುವಂತಹದ್ದನ್ನು. ಸೊ ಪ್ರಕೃತಿನಲ್ಲಿ ಏನೇನು ನಾವು ನೋಡ್ತಿರ್ತೀವಿ, ಅಂದರೆ ಮನುಷ್ಯ ಸೃಷ್ಟಿ ಮಾಡಿರುವಂತಹದ್ದು, ಇದೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ನಾಶ ಆಗುವಂತಹದ್ದು, ದೇಹವನ್ನು ಬಿಡುವಂತಹದ್ದು. 9 ಕೋಟಿ ಜೀವರಾಶಿಗಳು ಕೂಡ ಈ ಒಂದು ಸ್ಥೂಲ ಶರೀರಕ್ಕೆ ಒಂದು ಸೂಕ್ಷ್ಮ ಶರೀರ ಬಂದು ಸೇರಿಕೊಳ್ತದೆ. ಆ ಸೂಕ್ಷ್ಮ ಶರೀರ ಬರಬೇಕಾದ್ರೆ ಕಾರಣಗಳು ಇರ್ತದೆ. ಕಾರಣ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಯಾವುದೂ ಕೂಡ ಆಗುವುದಿಲ್ಲ. ಒಂದು ಹುಲ್ಲು ಕಡ್ಡಿ ಕೂಡ ಆ ಕಡೆ ಈ ಕಡೆ ಹಲಗಾಡುವುದಿಲ್ಲ. ಈ 9 ಕೋಟಿ ಜೀವರಾಶಿಗಳಲ್ಲಿ 8,89,999 ಜನ್ಮಗಳನ್ನು ಈ ಮನುಷ್ಯ ಆಲ್ರೆಡಿ, ಅಂದರೆ ನಾವು ಎಲ್ಲವನ್ನ ಮುಗಿಸಿ, ಎಲ್ಲ ಜನ್ಮಗಳನ್ನು ಮುಗಿಸಿ ಅತಿ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಈ ಮನುಷ್ಯ ಜನ್ಮಕ್ಕೆ ನಾವು ಯಾಕೆ ಬಂದಿದ್ದೀವಿ ಅಂದರೆ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ. ಮಂಗಳಮ್ಮನವರೇ, ಮನುಷ್ಯನಿಗೆ ನಿಜವಾದಂತಹ ಶಾಶ್ವತವಾದಂತಹ ಒಂದು ಸುಖ ಶಾಂತಿ ಸಿಗಬೇಕು ಅಂದರೆ ಮೋಕ್ಷವನ್ನು ಪಡ್ಕೋಬೇಕು. ಈ ಮೋಕ್ಷವನ್ನು ಪಡ್ಕೋಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ ಅನ್ನುವುದು ತಮ್ಮೆಲ್ಲರ ಪ್ರಶ್ನೆ. ಆದರೆ ಸಂಸ್ಕೃತದಲ್ಲಿ ಮುಕ್ತಿ ಅಂತ ಹೇಳ್ತೀವಿ.
ಸಂಸ್ಕೃತದಲ್ಲಿ ಮುಕ್ತಿ ಅಂದರೆ ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳ ಪ್ರಕಾರ ಜನನ ಮರಣಗಳ ಸಂಸಾರ ಚಕ್ರದಿಂದ ಶಾಶ್ವತವಾಗಿ ವಿಮೋಚನೆಯನ್ನು ಹೊಂದುವಂತಹದ್ದು ಮತ್ತು ಈ ಮಹಾಪಂಚಭೂತಗಳಲ್ಲಿ ಲೀನವಾಗುವಂತಹದ್ದು. ನಾವು ಎಲ್ಲಿಂದ ಬಂದವೋ ಮಹಾಪಂಚಭೂತಗಳಿಂದಲೇ ಬಂದಿದ್ದು, ಅಲ್ಲಿ ಲೀನವಾಗುವಂತಹದ್ದು ಅಥವಾ ಆತ್ಮದ ಮೂಲ ಸ್ಥಿತಿಯೊಂದಿಗೆ ಒಂದಾಗುವುದು ಅಂತ ಅರ್ಥ. ಅಂದರೆ ಪ್ರತಿಯೊಂದು ಜೀವಿಯು ತನ್ನ ಕರ್ಮದ ಆಧಾರದ ಮೇಲೆ, ಅದು ಯಾವುದೇ ಜೀವಿ ಇರಲಿ, ಮಣ್ಣಲ್ಲಿ ಇರುವಂತಹ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳು, ಗಾಳಿಯಲ್ಲಿ ಇರುವಂತಹವು, ಆಕಾಶದಲ್ಲಿರುವಂತಹವು, ನೀರಿನಲ್ಲಿ ವಾಸಿಸುವಂತಹವು, ಭೂಮಿಯ ಮೇಲೆ ವಾಸಿಸುವಂತಹವು, ಇನ್ಕ್ಲೂಡ್ ಮನುಷ್ಯನು ಸೇರಿ, ತನ್ನ ಕರ್ಮದ ಆಧಾರದ ಮೇಲೆ, ಕರ್ಮ ಅಂದ್ರೇನು, ಅವನು ಮಾಡುವಂತಹ ಕೆಲಸ, ಪುಣ್ಯದ ಕೆಲಸಗಳನ್ನು ಮಾಡಿದ್ರೆ, ಒಳ್ಳೆಯದನ್ನು ಮಾಡಿದರೆ, ಯಾರಿಗೂ ಯಾವ ಒಂದು ಪ್ರಾಣಿಗಾಗಲಿ, ಪಕ್ಷಿಗಾಗಲಿ, ಇನ್ಸೆಕ್ಟ್ಸ್ಗಾಗಲಿ, ಜಲಚರಗಳಿಗಾಗಲಿ, ಮನುಷ್ಯನಾಗಲಿ ಮೋಸ, ದಗ, ವಂಚನೆ, ಅನ್ಯಾಯ, ಸುಳ್ಳು, ನೋವು ಮಾಡುವಂತಹದ್ದು, ಹಿಂಸೆ ಕೊಡುವಂತಹದ್ದು, ಪ್ರಾಣಿ ಹತ್ಯೆ, ಈ ಥರದ್ದು ತುಂಬ ಇದೆ. ತುಂಬ ಹಿಂಡೆಪ್ತಾಗಿ ಹೇಳೋದಿಲ್ಲ, ಪಾಪ ನಮ್ಮ ಮಂಗಳೂರಿನವ್ರಿಗೆ ಎಷ್ಟು ಬೇಕು ಅರ್ಥ ಆಗುತ್ತಾರೆ ಅಷ್ಟು ಮಾತ್ರ ಹೇಳ್ತೀನಿ. ಇದೆಲ್ಲವನ್ನು ತ್ಯಜಿಸಿ ತಾನೂ ಸಂತೋಷವಾಗಿದ್ದು ಹಿತವಾದ ಮಿತವಾದ ಆಹಾರವನ್ನು 2 ದಿನಕ್ಕೆ 2 ಬಾರಿ ಅಥವಾ 1 ಬಾರಿ ಸೇವನೆ ಮಾಡುತ್ತಾ ಈ ಮಹಾಪಂಚಭೂತಗಳನ್ನು ಸ್ಮರಿಸುತ್ತಾ ಹಣ, ಆಸ್ತಿ, ಮನೆ, ಹೆಂಡತಿ, ಮಕ್ಕಳು, ಕಾರು, ಬಂಗ್ಲೆ, ಈ ದುರಾಸೆಗಳೆಲ್ಲವನ್ನು ತ್ಯಜಿಸಿ ಯಾವಾಗ ಮನುಷ್ಯ ತಾನು ಕಮಿಟ್ಮೆಂಟ್ಗೆ ಒಳಗಾಗ್ತಾನೋ, ಬೇರೆಯವ್ರನ್ನ ನೋಡಿ ಕೆಟ್ಟದ್ದನ್ನು ಕಲಿತಾನೋ, ಈ ಸೊಸೈಟಿನಲ್ಲಿ ನನಗೆ ದೊಡ್ಡ ಬಂಗ್ಲೆ ಮನೆ ಬೇಕು, ಬೇರೆಯವ್ರ ಥರ ದೊಡ್ಡ ಐಷಾರಾಮಿ ಕಾರಲ್ಲಿ ಓಡಾಡಬೇಕು, ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ನಲ್ಲಿ ದುಡ್ಡಿರಬೇಕು, ಮನೆಯಲ್ಲಿ ಜ್ಯುವೆಲ್ಸ್ ಇರಬೇಕು, ಒಡವೆಗಳಿರಬೇಕು, ಸುಂದರವಾದ ಹೆಂಡತಿ ಬೇಕು, ಒಳ್ಳೆ ಮಕ್ಕಳುಗಳು ಬೇಕು, ಆ ಮಕ್ಕಳು ಒಳ್ಳೆ ಪೋಸ್ಟ್ನಲ್ಲಿರಬೇಕು, ಈ ಥರ ಒಂದರಿಂದ ಒಂದು ಸಾಯೋ ಕೊನೆ ತನಕನೂ ಕೂಡ, ಈ ದೇಹ ಬಿಡೋ ಕೊನೆ ತನಕನೂ ಕೂಡ ಈ ಕಮಿಟ್ಮೆಂಟ್ಗಳು, ಈ ಆಸೆ ದುರಾಸೆಗಳ ಈ ಮೋಹಕ್ಕೆ ಯಾವಾಗ ಈ ಪ್ರತಿಯೊಬ್ಬ ಮನುಷ್ಯನು ಒಳಗಾಗ್ತಾನೋ ಅದನ್ನು ಕರ್ಮ ಅಂತ ಹೇಳ್ತೀವಿ. ಅದನ್ನು ಪಾಪಕರ್ಮ. ಅದೆಲ್ಲ ಮಾಡಬೇಕು ಅಂದರೆ ಹಲವಾರು ಪಾಪಗಳನ್ನು ಮಾಡಬೇಕು. ಸುಳ್ಳನ್ನು ಹೇಳಬೇಕಾಗ್ತದೆ, ಮೋಸ ಮಾಡಬೇಕಾಗ್ತದೆ, ದಗ ಮಾಡಬೇಕಾಗ್ತದೆ, ವಂಚನೆ ಮಾಡಬೇಕಾಗ್ತದೆ, ಬೇರೆಯವ್ರದನಿಗೆ ನೋಯಿಸಬೇಕಾಗ್ತದೆ, ದುಃಖ ಪಡಬೇಕಾಗ್ತದೆ, ಮಾಡಬಾರ್ದಂತಹ ಅಂದರೆ ಮನುಷ್ಯನಾದವನು ಏನು ಮಾಡಬಾರ್ದು ಆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದೆಲ್ಲವನ್ನು ಬಿಟ್ಟು ಮೋಕ್ಷದ ಕಡೆಗೆ ಹೋಗಬೇಕು ಅಂದರೆ ಇದು ಒಂದು ಕಷ್ಟದ ದಾರಿ. ಏಕೆಂದರೆ ಈ ಪಾಪದ ದಾರಿಯಷ್ಟು ಕಷ್ಟ ಏನಲ್ಲ. ಮೋಕ್ಷವನ್ನು ಪಡ್ಕೊಳ್ಳೋದು ತುಂಬ ಸುಲಭವಾದ ಮಾರ್ಗವೇ. ಜ್ಞಾನ ಅನ್ನುವಂತಹದ್ದು ಬರಬೇಕು. ಅದಕ್ಕೆ ಒಳ್ಳೆ ಗುರುವಿನ ಮಾರ್ಗದರ್ಶನ ಬೇಕು. ಮನುಷ್ಯ ಹುಟ್ಟಿರುವುದು ಏನಕ್ಕೆ, ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ನಾನು ಬಂದಿರುವುದು ಮೋಕ್ಷ ಪಡ್ಕೊಳ್ಳೋದಕ್ಕೆ. ಯಾಕೆಂದರೆ ಈ ಹಿಂದಿನ ನಾನು ಹೇಳಿದ್ನಲ್ಲ 9 ಕೋಟಿ ಜೀವರಾಶಿಗಳಿವೆಲ್ಲದರಲ್ಲೂ ಕೂಡ ಎಲ್ಲ ತರಹದ ನೋವು, ದುಃಖ, ಹಿಂಸೆ, ಸಾವು, ಆಕ್ಸಿಡೆಂಟು, ರೋಗ, ರುಜಿನಗಳು, ಭವ ಬಂಧನಗಳಲ್ಲಿ ಸಿಲುಕಿ ನರಳಿ ಸತ್ತು ಹೋಗಿದ್ದೀರಿ. ಈ ಮನುಷ್ಯನಿಗೆ ತ್ರಿಕಾಲ ಜ್ಞಾನವನ್ನು ಯಾಕೆ ಕೊಟ್ಟಿದ್ದಾನೆ ಅಂದರೆ, ನಿನ್ನೆ ಆಗಿದ್ದು ಇವಾಗ ನಾವು ಏನು ಮಾತಾಡ್ತಿದ್ದೀವಿ ಇಲ್ಲಿಂದ ಈ ವಿಡಿಯೋ ಮುಗಿದ ಮೇಲೆ ಎಲ್ಲಿ ಹೋಗ್ತೀವಿ, ಏನು ಮಾಡಬೇಕು, ಈ ತ್ರಿಕಾಲ ಜ್ಞಾನವನ್ನು ಮನುಷ್ಯನಿಗೆ ಯಾಕೆ ಕೊಟ್ಟಿದ್ದಾನೆ ಅಂದರೆ, ಈಗಲಾದರೂ ಕೊನೆಯ ಜನ್ಮನೆಂದು ಈಗಲಾದರೂ ಮೋಕ್ಷವನ್ನು ಪಡ್ಕೋ ಅನ್ನುವಂಥದ್ದು. ಆದರೆ ಈ ಮೂರ್ಖ ಮನುಷ್ಯ ಇದನ್ನು ಮಾಡೋದೇ ಇಲ್ಲ. ಮತ್ತೆ ಅದೇ ಕರ್ಮಗಳನ್ನು ಮಾಡಬಾರ್ದಂತಹ ಪಾಪಗಳನ್ನು ಮಾಡಿ ಮತ್ತೆ ಮೊದಲನೇ ಜನ್ಮದಿಂದನೇ ಬರ್ತಾನೆ. ಮತ್ತೆ ಮೊದಲನೇ ಜನ್ಮಕ್ಕೆ ಹೋಗಬೇಕು. ಮತ್ತೆ ಮನುಷ್ಯ ಜನ್ಮ ಬರಬೇಕು ಅಂದರೆ ಇನ್ನು ಎಷ್ಟು ಮಿಲಿಯನ್ ಟ್ರಿಲಿಯನ್ ವರ್ಷಗಳಾಗ್ತದೋ ಗೊತ್ತಿಲ್ಲ. ಅದಷ್ಟು ಅನುಭವಿಸ್ಕೊಂಡು ಬರಬೇಕು. ನಾನು ಹೇಳಿದಾಗೆ ಪ್ರತಿಯೊಂದು ಜೀವಿಯು ತನ್ನ ಕರ್ಮದ ಆಧಾರದ ಮೇಲೆ ಪದೇ ಹುಟ್ಟುವ ಮತ್ತು ಸಾಯುವ ಪ್ರಕ್ರಿಯೆಯಿಂದ ಬಿಡುಗಡೆಯನ್ನು ಪಡೆಯುವುದೇ ಮುಕ್ತಿ ಅಥವಾ ಮೋಕ್ಷ.
ಇದಕ್ಕೆ ಮೋಕ್ಷ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಏನು ಮಾಡಬಾರ್ದು ಅಂತ ಹೇಳಿದ್ದೀನಿ, ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಭೌತಿಕ ಜಗತ್ತಿನ ಆಸೆ, ಆಕಾಂಕ್ಷೆ, ಮಾಯೆ, ದುಃಖ ಮತ್ತು ಅಜ್ಞಾನದಿಂದ ಸಂಪೂರ್ಣವಾಗಿ ಮುಕ್ತರಾದರೆ ನಿಜವಾದ ಮುಕ್ತಿ. ಅಂದರೆ ಲೌಕಿಕ ವಿಷಯಗಳಿಗೆ ಅಂಟಿಕೊಳ್ಳದೆ, ಅಂದರೆ ಯಾವುದು ಶಾಶ್ವತವಲ್ಲವೋ ಅಂತಹ ಲೌಕಿಕ ವಿಷಯಗಳಿಗೆ, ಲೌಕಿಕ ಆಸೆಗಳಿಗೆ, ಭೋಗಗಳಿಗೆ ಅಂಟುಕೊಳ್ಳದೆ ತನ್ನ ನಿಜವಾದ ಆತ್ಮದ ಸ್ವರೂಪವನ್ನು ಅರಿತುಕೊಂಡು ಆಂತರಿಕ ಸುಖ ಮತ್ತು ಶಾಂತಿಯನ್ನು ಹೊಂದುವುದೇ ಮೋಕ್ಷ. ಮಂಗಳಂನವ್ರಿಗೆ ಇವಾಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೋಕ್ಷಕ್ಕೆ ಮಾರ್ಗ ಬೇಕಾ? ನೀವು ಸದಾ ಸಂತೋಷವಾಗಿರಬೇಕಾ? ಈ ದೇಹ ಇದ್ರೇ ನಿಮಗೆ ರೋಗ, ರುಜಿನ, ಭಾವ, ಬಂಧನ, ಹಣ ಬೇಕು, ಆಸ್ತಿ ಬೇಕು, ಮನೆ ಬೇಕು, ಒಳ್ಳೆ ಸೊಸೆ ಬೇಕು, ಮದುವೆ ಮಗ ಸರಿ ಹೋಗಲಿಲ್ಲ, ಮಗಳದು ಸಮಸ್ಯೆ, ಮಗಂದು ಸಮಸ್ಯೆ. ಸೊ ಹೀಗೆ ಇದೆಲ್ಲದರಿಂದ, ಈ ದುಃಖಗಳಿಂದ ನೀವು ವಿಮುಕ್ತಿ ಹೊಂದಬೇಕು ಅಂದರೆ ಮೋಕ್ಷ ಪಡ್ಕೋಬೇಕು. ಆ ಮೋಕ್ಷ ಪಡ್ಕೋಬೇಕು ಅಂದರೆ ಇರುವುದು ಒಂದೇ ಮಾರ್ಗ. ನಾನು ಹೇಳಿದಾಗೆ ಆಸೆ, ಆಕಾಂಕ್ಷೆ, ಮಾಯೆ, ದುಃಖ, ಮುಖ್ಯವಾಗಿ ಅಜ್ಞಾನವನ್ನು ಬಿಟ್ಟು ನಮ್ಮಂತಹ ಗುರುಗಳ ಬಳಿ ಬಂದರೆ ಮೋಕ್ಷಕ್ಕೆ ದಾರಿ ಖಂಡಿತ ಸಿಗ್ತದೆ. ಅದನ್ನು ಎಲ್ಲಿ ತನಕ ಈ ಮನುಷ್ಯನಾದವನು ಬಿಡೋದಿಲ್ವೋ ಅಲ್ಲಿ ತನಕ ಅವನಿಗೆ ಮೋಕ್ಷಕ್ಕೆ ದಾರಿ ಇಲ್ಲ. ಯಾರು ಈ ಒಂದು ಮಾತೃಋಣ, ಪಿತೃಋಣ, ಗುರು ಋಣ, ದೈವ ಋಣ, ಜನರ ಋಣಗಳಿಂದ ಮುಕ್ತರಾಗುವುದಿಲ್ವೋ ಅಲ್ಲಿ ತನಕ ಮೋಕ್ಷ ಕೂಡ ಸಿಗುವುದಿಲ್ಲ. ಹಾಗಾಗಿ ಯಾರೋ ಬಿಟ್ಟು ಕೊಡ್ತಾರೆ ಅಂತ ತಗೊಳ್ಳಬಾರ್ದು, ಅನಾವಶ್ಯಕವಾಗಿ ಯಾರ ಹತ್ರನೂ ಕೈ ಚಾಚಬಾರ್ದು, ಮೋಸ ಮಾಡಬಾರ್ದು, ದಗ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅನ್ಯಾಯ ಮಾಡಬಾರ್ದು. ನಿಮಗೆ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಿಮ್ಮ ಸ್ವಂತ ಶ್ರಮದಿಂದ ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು, ಸೊ ಯಾರಿಗೂ ಕೂಡ ನೋವು ಉಂಟು ಮಾಡಬಾರ್ದು. ಸೊ ತುಂಬ ಆಸೆ ಆಕಾಂಕ್ಷೆಗಳನ್ನು ಇಟ್ಕೋಬಾರ್ದು. ಈ ಒಂದು ಲೌಕಿಕ ಜಗತ್ತಿನ ಮಾಯೆಗೆ ಅಂಟ್ಕೋಬಾರ್ದು. ಸೊ ಯೋಗ ಮಾರ್ಗದಲ್ಲಿ ನಮ್ಮ ಹಿಂದೆ ಬಂದರೆ ಖಂಡಿತ ತಮಗೂ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾ, ಸೊ ಮಂಜುಳಮ್ಮನವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅನ್ಕೋತೀನಿ. ನಿಮ್ಗೆ ಇನ್ನೂ ಅರ್ಥ ಮಾಡ್ಕೊಳೋಕ್ಕಾಗಿಲ್ಲ, ನಿಮಗೆ ಮಾಯೆ ಆವರಿಸಿದೆ ಅಂದರೆ, ಸೊ ಆ ಮಾಯೆಯಿಂದ ಹೊರಗಡೆ ಬರಬೇಕು ಅಂದರೆ ತಾವು ನಮ್ಮ ಬಳಿ ಬನ್ನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಓಂ ಗುರುಭ್ಯೋ ನಮಃ. ಓಂ ಮಹಾಪಂಚಭೂತಾಯ ನಮಃ.